Hello children. Hi. How are you all? Hope you are all doing good. Children, welcome to second language English of 5th standard poem. Today we are going to learn about the cow poem. Shall we do? Children, you have seen many animals around you. Can you name them? ಯಾವ್ದಾದ್ರು ಅನಿಮಲ್ ಹೆಸರುಗಳು ಹೇಳೋಕ್ಕಾಗತ್ತಾ ಮಕ್ಕಳ ನೀವು? ಎಸ್, ಕೌ, ಆಮೇಲೆ ಎಸ್ ಕ್ಯಾಟ್, ಡಾಗ್, ಹೌದು, ಆಮೇಲೆ ಎಸ್ ಲಯನ್, ಟೈಗರ್. ನಿಮಗೆ ಗೊತ್ತಿರೋಂಥ ಅನಿಮಲ್ ಹೆಸರುಗಳು ಪರವಾಗಿಲ್ಲ ಹೇಳಿ, ಯಾವುದಾದ್ರೂ ಪರವಾಗಿಲ್ಲ ಹೇಳಿ. ಎಸ್ ಜಿರಾಫ್, ಎಸ್ ವೆರಿ ಗುಡ್. ಓಕೆ, ಹಿಯರ್ ಐ ಆಮ್ ಗೋಯಿಂಗ್ ಟು ಶೋ ಯು ಫ್ಯೂ ಪಿಕ್ಚರ್ಸ್. Now you should tell me the name of that. Shall I show you now? See here. What is this? Tell me children, what is this? Yes, it's dog. And what about this one? What is this? Yes, it's donkey. Very good. See the next one. What is this? Yes, it's a rabbit. Very good. And what about this one? What is this? Yes, it's cat. And see here one more. What is this? Yes, it's a horse. And what about this one? What is this? Yes, it's sheep. Very good children. Where do you see all these animals children? Where do you see all these animals? ಎಲ್ಲಿ ನೋಡ್ತೀರಿ ಈ ಪ್ರಾಣಿಗಳನ್ನೆಲ್ಲ ನೀವು? ಈ ಪ್ರಾಣಿಗಳನ್ನ ಎಲ್ಲಿ ನೋಡ್ತೀರಾ ನೀವು? ಎಸ್, ಎಲ್ಲಿ ನೋಡ್ತೀರಾ? ನಮ್ಮ ಮನೆ ಹತ್ರ ನೋಡ್ತೀವಿ ಇದನ್ನೆಲ್ಲ ನಾನು, ಹೌದಲ್ವಾ? ಶೀಪ್, ಹಾರ್ಸ್, ಡಾಗ್, ಕ್ಯಾಟ್, ಹೌದಲ್ವಾ? ಡಾಂಕಿ, ಇದನ್ನೆಲ್ಲ ನಾವು ಎಲ್ಲಿ ನೋಡ್ತೀವಿ ಮಕ್ಕಳ? ಎಸ್, ಮನೆ ಹತ್ರ ನಾವು ನೋಡ್ತೀವಿ. ಈ ಪ್ರಾಣಿಗಳನ್ನೆಲ್ಲ ನಾವು ಸಾಕ್ತೀವಿ, ಹೌದಲ್ವಾ? ಈ ಪ್ರಾಣಿಗಳನ್ನೆಲ್ಲ ನಾವು ಸಾಕ್ತೀವಿ. ಇವೆಲ್ಲ ನಮ್ಮ ಸುತ್ತಮುತ್ತ ಇರೋಂಥ ಪ್ರಾಣಿಗಳು. ಈಗ ಬೇರೆ ಪ್ರಾಣಿಗಳು ತೋರಿಸ್ತೀನಿ ನಾನು, ನೋಡಿ ಈಗ. ಎಸ್, ವಾಟ್ ಈಸ್ ದಿಸ್ ಚಿಲ್ಡ್ರನ್? ವಾಟ್ ಈಸ್ ದಿಸ್? ಎಸ್, ಲಯನ್. ಇದೇನು? ಎಸ್, ಟೈಗರ್. ಏನಿದು? ಟೈಗರ್. ಇದೇನಿದು? ನೋಡಿ ಅದೇನಂತ ನೋಡಿ ಹೇಳಿ ನೋಡೋಣ. ಫಾಕ್ಸ್. ಏನದು? ಫಾಕ್ಸ್. ವೆರಿ ಗುಡ್. ಆ್ಯಂಡ್ ಇದೇನಿದು? ಈ ಪ್ರಾಣಿ ಏನಿದು? ಎಸ್, ಎಲಿಫ್ಯಾಂಟ್. ವೆರಿ ಗುಡ್. ಈಗ ಬೇರೆ ಪಿಕ್ಚರ್ ನೋಡೋಣ. ಇದೇನಿದು? ಎಸ್, ನಾಯಿ ಥರ ಇದೆ ಅಲ್ವಾ ಇದು? ಹೌದು, ಆದರೆ ಇದು ನಾಯಿ ಅಲ್ಲ. ಇದು ಏನಿದು? ವುಲ್ಫ್. ಏನಿದು? ವುಲ್ಫ್. ಮತ್ತು ಇದೇನಿದು? ಇದೇನಿದು? ಎಸ್, ಕರಡಿ. ಬೇರ್. ಏನಿದು? ಕರಡಿ. ಹೌದಲ್ವಾ? ಈ ಪ್ರಾಣಿಗಳೆಲ್ಲ ಎಲ್ಲಿರ್ತಾವೆ ಮಕ್ಕಳ? ಹೇಳಿ ನೋಡೋಣ. ಈ ಪ್ರಾಣಿಗಳೆಲ್ಲ ಈಗ ತೋರಿಸಿದ್ನಲ್ವ ನಾನು, ಈ ಪ್ರಾಣಿಗಳೆಲ್ಲ ಎಲ್ಲಿರುತ್ತೆ? ವೆರಿ ಗುಡ್. ಎಲ್ಲಿರುತ್ತೆ? ಕಾಡಲ್ಲಿರುತ್ತೆ. ಕಾಡಲ್ಲಿ ಯಾವ ಪ್ರಾಣಿಗಳಿರುತ್ತೆ? ಎಸ್, ಎಲಿಫ್ಯಾಂಟ್, ನೋಡ್ರಿ ಲಯನ್, ಆಮೇಲೆ ನೋಡ್ರಿ ಕರಡಿ, ಹೌದಲ್ವಾ? ಬೇರ್, ಆಮೇಲೆ ಜಿರಾಫ್, ಆಮೇಲೆ ಇನ್ನೇನಿದೆ ನೋಡ್ರಿ ಜಿಂಕೆ ಕೂಡ ಇದೆ, ಹೌದಲ್ವಾ? ಜಿಂಕೆ ಇದೆ, ಆಮೇಲೆ ಎಸ್ ಟೈಗರ್ ಕೂಡ ಇದೆ. ಈ ಎಲ್ಲ ಪ್ರಾಣಿಗಳು ಕೂಡ ಕಾಡಲ್ಲಿ ವಾಸ ಮಾಡ್ತವೆ. ಮಕ್ಕಳೇ, ಈ ಪ್ರಾಣಿಗಳನ್ನೆಲ್ಲ ಏನಂತ ಕರಿತೀವಿ ನಾವು ಗೊತ್ತಾ ನಿಮಗೆ? ಎಸ್, ಇದನ್ನೆಲ್ಲ ವೈಲ್ಡ್ ಅನಿಮಲ್ಸ್ ಅಂತ ಕರಿತೀವಿ. ಕಾಡಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳನ್ನ ಏನಂತ ಕರಿತೀವಿ ನಾವು? ವೈಲ್ಡ್ ಅನಿಮಲ್ಸ್. ನಾನು ಆಗಲೇ ತೋರಿಸಿದಲ್ಲ ನಮ್ಮ ಜೊತೆ ವಾಸ ಮಾಡುವಂಥ ಪ್ರಾಣಿಗಳು, ಆ ಪ್ರಾಣಿಗಳನ್ನ ಏನಂತ ಕರಿತೀವಿ ನಾವು? ನೋಡೋಣವಾ? ಏನಂತ ಕರಿತೀವಿ ಇದನ್ನೆಲ್ಲ ನಾವು? ಎಸ್, ಡೊಮೆಸ್ಟಿಕ್ ಅನಿಮಲ್ಸ್. ಏನಂತ ಕರಿತೀವಿ ನಾವು? ಡೊಮೆಸ್ಟಿಕ್ ಅನಿಮಲ್. ಸಾಕು ಪ್ರಾಣಿಗಳು. ಏನಂತ ಕರಿತೀವಿ ಇವನ್ನೆಲ್ಲನೂ ನಾವು? ಸಾಕು ಪ್ರಾಣಿಗಳು. ಮಕ್ಕಳೇ, ಡೊಮೆಸ್ಟಿಕ್ ಅನಿಮಲ್ ಏನು ಅಂತ ನೀವು ತಿಳ್ಕೊಂಡ್ರಿ, ಹೌದಲ್ವಾ? ಈಗ ಕೆಲವೊಂದು ಡೊಮೆಸ್ಟಿಕ್ ಅನಿಮಲ್ದು ಉಪಯೋಗಗಳನ್ನ ತಿಳ್ಕೊಂಡ. ಲೆಟ್ಸ್ ನೋ ದ ಯೂಸ್ ಆಫ್ ಫ್ಯೂ ಡೊಮೆಸ್ಟಿಕ್ ಅನಿಮಲ್ ಚಿಲ್ಡ್ರನ್. ಶಲ್ ವಿ ಸಿ? ಸಿ ಹಿಯರ್. ವಾಟ್ ಈಸ್ ದಿಸ್? ಎಸ್, ಡಾಗ್. ವಾಟ್ ಈಸ್ ದಿಸ್? ಡಾಗ್. ಏನು ನಾಯಿದು ಕೆಲಸ ಏನು ಮಕ್ಕಳೇ? ಹೇಳಿ, ಏನಕ್ಕೆ ನಾಯಿನ ನಾವು ಸಾಕ್ತೀವಿ? ಎಸ್, ಇಟ್ ಗಾರ್ಡ್ಸ್ ದ ಹೌಸ್. ಅಂದರೆ ಇದು ನಮ್ಮ ಮನೆಯನ್ನು ಕಾವಲು ಕಾಯುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ನಾವು ನಾಯಿಯನ್ನು ಸಾಕ್ತೀವಿ.
ಈ ಬೆಕ್ಕನ್ನು ಏನಕ್ಕೆ ಸಾಕ್ತೀವಿ ಮಕ್ಕಳೇ ನಾವು? ಏನಕ್ಕೆ ಸಾಕ್ತೀವಿ ನಾವು ಬೆಕ್ಕನ್ನು ಹೇಳಿ ನೋಡೋಣ. ಎಸ್, ಇಟ್ ಕ್ಯಾಚಸ್ ದ ಮೈಸ್. ಮೈಸ್ ಅಂದರೆ ಏನು ನೋಡಿ, ಅಲ್ಲಿ ಚಿತ್ರ ಇದೆ ನೋಡಿ, ಆ ಬೆಕ್ಕು ಪಕ್ಕದಲ್ಲಿ ಇದೆಯಲ್ಲ ಚಿತ್ರ, ಏನದು? ಹೌದು, ಏನದು? ಇಲಿ. ಬೆಕ್ಕು ಇಲಿಯನ್ನು ಹಿಡಿಯುತ್ತೆ. ಮನೆಯಲ್ಲಿ ಇಲಿಗಳು ಇದ್ದರೆ ಏನಾಗುತ್ತೆ? ಹೌದು, ಇರೋ ತಿಂಡಿಗಳೆಲ್ಲ ತಿಂದಾಕ್ಬಿಡುತ್ತಲ್ವ, ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಅದನ್ನು ಬೆಕ್ಕನ್ನು ನಾವೇನಕ್ಕೆ ಸಾಕ್ತೀವಿ? ಆ ಇಲಿಯನ್ನು ಹಿಡಿಯೋದಕ್ಕೆ ಸಾಕ್ತೀವಿ. ಹೌದಲ್ಲ ಮಕ್ಕಳ? ಓಕೆ, ಇನ್ನೊಂದು ನೋಡಿ, ಇದೇನಿದು? ಎಸ್, ಶೀಪ್. ಏನದು? ಶೀಪ್, ಕುರಿ. ಅದನ್ನ ಏನಕ್ಕೆ ಸಾಕ್ತೀವಿ ನಾವು? ಏನಕ್ಕೆ ಸಾಕ್ತೀವಿ ಮಕ್ಕಳ ಹೇಳಿ ನೋಡೋಣ. ಎಸ್, ಇಟ್ ಗಿವ್ ಅಸ್ ವುಲ್ ಆ್ಯಂಡ್ ಮೀಟ್. ಹೌದಲ್ವಾ? ವುಲ್ ಅಂದರೆ ಏನು? ಏನಿದು ವುಲ್ ಅಂದರೆ ಏನು? ಹೌದು, ಉಣ್ಣೆ. ಅದ್ರ ಮೇಲೆ ಕೂದಲಿರುತ್ತಲ್ವ, ಅದನ್ನು ಕೊಡುತ್ತೆ. ಮತ್ತು ಮೀಟ್ ಅಂದರೆ ಅದರ ಮಾಂಸವನ್ನು ನಾವು ಬಳಸ್ತೀವಿ. ಅದಕ್ಕೋಸ್ಕರ ನಾವು ಕುರಿಯನ್ನು ಸಾಕ್ತೀವಿ. ಇದೇನು ಮಕ್ಕಳೇ ಇದು? ಇದೇನಿದು? ಎಸ್, ಡಾಂಕಿ. ಏನಿದು? ಡಾಂಕಿ, ಕತ್ತೆ. ಅದನ್ನು ಏನಕ್ಕೆ ಸಾಕ್ತೀವಿ ನಾವು ಹೇಳಿ ನೋಡೋಣ. ಎಸ್, ಇಟ್ ಕ್ಯಾರೀಸ್ ಲಗೇಜ್. ಅಂದರೆ ಮನೆಯಲ್ಲಿ ಏನಾದರೂ ಸಾಮಾನಿದ್ರೆ ಅದನ್ನು ಎತ್ಕೊಂಡು ಸಾಗೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ಕತ್ತೆಯನ್ನು ಸಾಕ್ತೀವಿ. ಹೌದಲ್ಲ ಮಕ್ಕಳ? ಈ ದಿನ ನಾವು ಒಂದು ಸಾಕು ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾನು ಮೊದಲೇ ಹೇಳಿದಾಗೆ ಯಾವುದ್ರ ಬಗ್ಗೆ ನಾವು ಪದ್ಯ ಕಲಿತೀವಿ ಅಂತ ಹೇಳಿದೆ ನಾನು? ಎಸ್, ದ ಕೌ. ಯಾವುದ್ರ ಬಗ್ಗೆ ಕಲಿತೀವಿ ನಾವೀಗ? ದ ಕೌ. ಬಿಫೋರ್ ಗೋಯಿಂಗ್ ಟು ಪೋಮ್, shall we learn few new words, children? See here. What is this? What is this? Might. What is this? Might. What do you mean by might? Strength, ಶಕ್ತಿ. ಏನು might ಅಂದರೆ ಏನು? ಶಕ್ತಿ, strength. ಓಕೆ, ಹಿಯರ್ ಇನ್ನೊಂದು ವರ್ಡ್ ಇದೆ ನೋಡಿ, ಏನಿದು? ಶವರ್ಸ್. ಏನಿದು? ಶವರ್ಸ್. ಶವರ್ಸ್ ಅಂದರೆ ಏನಂತ ಕೊಟ್ಟಿದ್ದೀನಿ ನಾನಲ್ಲಿ? ರೈನ್. ಏನದು? ರೈನ್, ಮಳೆ, ಮಳೆ ಬರೋದು. ಓಕೆ, ಇನ್ನೊಂದು ಹೊಸ ವರ್ಡ್ ಇನ್ನೊಂದು ಯಾವುದಿದೆ ನೋಡೋಣ. ಆ್ಯಪಲ್ ಟಾರ್ಟ್. ಏನಿದು ಮಕ್ಕಳ? ಆ್ಯಪಲ್ ಟಾರ್ಟ್. ಏನು ಆ್ಯಪಲ್ ಟಾರ್ಟ್ ಅಂದರೆ? ನೀವೆಲ್ಲ ತಿಂದಿದ್ದೀರಾ ಇದನ್ನು. ಏನಿದು? ಎಸ್, ಆ್ಯಪಲ್ ಕೇಕ್. ಆ್ಯಪಲ್ ಕೇಕ್ ನೀವೆಲ್ಲ ಬೇಕ್ರಿನಲ್ಲಿ ತಗೊಂಡು ತಿಂದಿದ್ದೀರಾ ಅಲ್ವಾ? ಎಸ್, ಅದೇ ಆ್ಯಪಲ್ ಕೇಕ್. ಮೆಡೋ. ಏನಿದು? ಮೆಡೋ. ಏನು ಮೆಡೋ ಅಂದರೆ? ಸಿ ಹಿಯರ್, ಗ್ರಾಸ್ಲ್ಯಾಂಡ್. ಏನಿದು? ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲು. ಹುಲ್ಲುಗಾವಲು, ಹುಲ್ಲು ಜಾಸ್ತಿ ಇರೋಂಥ ಸ್ಥಳವನ್ನು ನಾವು ಗ್ರಾಸ್ಲ್ಯಾಂಡ್ ಅಂತ ಕರಿತೀವಿ. ಮೆಡೋ. ಏನಂತ ಕರಿತೀವಿ ಅದನ್ನು? ಮೆಡೋ. ಶಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಒನ್? ಸಿ ಹಿಯರ್, ವಾಂಡರ್ಸ್. ವಾಂಡರ್ಸ್ ಅಂದರೆ ಏನು? ಏನು ವಾಂಡರ್ಸ್ ಅಂದರೆ ಏನು ನೋಡಿ, ಏನಂತ ಅರ್ಥ ನೋಡಿ. ಗೋಸ್ ಹಿಯರ್ ಆ್ಯಂಡ್ ದೇರ್ ವಿತೌಟ್ ಎನಿ ಏಮ್. ಏನಂಗಂದರೆ ಗೋಸ್ ಹಿಯರ್ ಆ್ಯಂಡ್ ದೇರ್ ವಿತೌಟ್ ಎನಿ ಏಮ್. ಏನು ಹಾಗಂದರೆ ಗೊತ್ತು ಗುರಿ ಇಲ್ದಿರ ಅಲ್ದಾಡೋದು, ಓಡಾಡೋದು, ಸುಮ್ಮನೆ ಸುತ್ತಾಡೋದು. ಇಂಥ ಜಾಗಕ್ಕೆ ಹೋಗಬೇಕು ಅಂತ ಏನು ಅಂದ್ಕೊಂಡ್ರಲ್ಲ ನಾವು ಒಂದೊಂದು ಸರಿ ಫ್ರೆಂಡ್ಸ್ಗಳ ಜೊತೆ ಓಡಾಡ್ತೀವಲ್ವ? ಹೌದು, ಸುತ್ತಾಡೋದು, ಹೋಗೋದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದು. ಎಲ್ಲಿ ಹೋಗಬೇಕು ಅಂತ ನಮಗೆ ಒಂದು ಗೊತ್ತು ಗುರಿ ಇರಲ್ಲ, ಸುಮ್ಮನೆ ಓಡಾಡೋದು. ಓಕೆ, ಸಿ ಹಿಯರ್, ವಾಂಡರ್ಸ್ ಅಂದ್ರೇನು? ಗೋಸ್ ಹಿಯರ್ ಆ್ಯಂಡ್ ದೇರ್ ವಿತೌಟ್ ಎನಿ ಏಮ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಇನ್ನೊಂದು ವರ್ಡ್ ಇದೆ. ಏನದು? ಎಸ್, ಲೋವಿಂಗ್. ಏನದು? ಲೋಯಿಂಗ್. ಏನಂಗಂದರೆ ಸೌಂಡ್ ಮೇಡ್ ಬೈ ಕೌ. ಹಸು ಮಾಡುವಂಥ ಶಬ್ದ. ಯಾವ ಥರ ಶಬ್ದ ಮಾಡುತ್ತೆ ಕೇಳಿಸ್ಕೊಳ್ಳಿ ಮಕ್ಕಳ ಈಗ. ಎಸ್, ಮೂ ಅಂತ ಸೌಂಡ್ ಮಾಡುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ? ಲೋವಿಂಗ್ ಅಂತ ಹೇಳ್ತೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಶಲ್ ವಿ ಗೋ ಫಾರ್ ದ ನೆಕ್ಸ್ಟ್ ವರ್ಡ್? ಏನದು? ಎಸ್, ಪ್ಲೆಸೆಂಟ್. ಪ್ಲೆಸೆಂಟ್ ಆಗಿದೆ ಅಂದರೆ ಏನರ್ಥ? ಎಸ್, ನೈಸ್. ಪ್ಲೆಸೆಂಟ್ ಅಂದರೆ ಏನು? ನೈಸ್. ವಾಟ್ ಯು ಮೀನ್ ಬೈ ಪ್ಲೆಸೆಂಟ್? ಎಸ್, ಇಟ್ಸ್ ನೈಸ್. ಸ್ಟ್ರೇ ಅಂದರೆ ಏನು? ಸ್ಟ್ರೇ ಡಾಗ್ ಅಂತ ಹೇಳ್ತಾರೆ, ಹೌದಲ್ವಾ? ಸ್ಟ್ರೇ ಡಾಗ್ ಅಂತ ಹೇಳ್ತೀವಿ. ಸ್ಟ್ರೇ ಅಂತಂದರೆ ಏನು ಹಾಗಿದ್ರೆ? ಡಿವಿಯೇಟ್. ಡಿವಿಯೇಟ್ ಅಂತಂದರೆ ಅರ್ಥ ಅವ್ರಿಗೆ ದಾರಿ ಗೊತ್ತಿಲ್ಲದಿರೋಂಥ, ತಪ್ಪಿಸ್ಕೊಂಡಿರೋಂಥದ್ದು. ಅರ್ಥ ಆಗ್ತಿದೆಯಾ ಮಕ್ಕಳ? ತಪ್ಪಿಸ್ಕೊಳ್ಳೋಂಥದ್ದು ಅಂದರೆ ಅವರು ದಾರಿ ತಪ್ಪಿ ಹೋಗಿರೋಂಥದ್ದು. ಅವ್ರ ಮನೆ ಗೊತ್ತಿಲ್ದಿರ ದಾರಿ ತಪ್ಪಿಸ್ಕೊಂಡು ಹೋಗುವಂಥದ್ದನ್ನು ನಾವು ಡಿವಿಯೇಟ್ ಅಥವಾ ಸ್ಟ್ರೇ ಅಂತ ಹೇಳ್ತೀವಿ. ಕ್ರೀಮ್. ಕ್ರೀಮ್ ಅಂದರೆ ಏನು ಮಕ್ಕಳ?
ಕ್ರೀಮ್ ಅಂದರೆ ಏನು? ನೀವು ಕೇಕ್ ಮೇಲೆಲ್ಲ ಹಾಕ್ಕೊಂಡು ತಿಂತೀರಲ್ವಾ ನೀವು ಅದನ್ನು, ಹೌದಲ್ವಾ? ಹಾಲಲ್ಲಿ ಮೇಲೆ ಬರುತ್ತಲ್ವಾ, ಕಾಯಿಸಿದ ಮೇಲೆ ಬರುತ್ತಲ್ವ, ಏನದು? ಎಸ್, ಏನದು? ಕೆನೆ. ಏನದು? ಕೆನೆ. ಕ್ರೀಮ್ ಅಂದರೆ ಏನು? ಕೆನೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ನ್ಯೂ ವರ್ಡ್ಸ್ ಚಿಲ್ಡ್ರನ್? ಶಾಲ್ ವಿ ಗೋ ಫಾರ್ ದ ಪೋಯಮ್? ಎಸ್, ಈಗ ನೀವು ಹೊಸ ಪದಗಳೆಲ್ಲ ಕಲ್ತಿದ್ದೇನಕ್ಕೆ ನೀವು? ಎಸ್, ಪದ್ಯ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಹೊಸ ಪದಗಳನ್ನೆಲ್ಲ ಕಲ್ತಿದ್ದೀರಾ ನೀವು. ಈ ಪದಗಳನ್ನು ಕಲ್ತಿರೋದ್ರಿಂದ ನಿಮಗೆ ಪದ್ಯ ಸುಲಭವಾಗಿ ಅರ್ಥ ಆಗುತ್ತೆ. ಶಾಲ್ ವಿ ಸಿಂಗ್ ದ ಪೋಯಮ್? ಎಸ್, ಹಿಯರ್ ವಿ ಗೋ. The friendly cow all red and white, I love with all my heart. The friendly cow all red and white, I love with all my heart. She gives me cream with all her might, to eat with apple tart. She gives me cream with all her might, to eat with apple tart. She wanders loving here and there, and yet she cannot stray. She wanders loving here and there, and yet she cannot stray. All in the pleasant open air, the present light of day. All in the pleasant open air, the present light of day. And blown by the winds that pass, and wet with all the showers. And blown by all the winds that pass, and wet with all the showers. She walks among the meadow grass, and eats the meadow flowers. She walks among the meadow grass, and eats the meadow flowers. ಈ ಪದ್ಯ ಯಾರು ಬರೆದಿರೋದು ನೋಡೋಣ ಮಕ್ಕಳ? ಯಾರು ಬರೆದಿರೋದನ್ನ? ಎಸ್, ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಯಾರು ಬರೆದಿರೋದನ್ನ? ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಓಕೆ ಮಕ್ಕಳ, ಈಗ ನಾನು ಇದನ್ನು ಪದ್ಯನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪದ್ಯದ ಅರ್ಥವನ್ನು ನಿಮಗೆ ಹೇಳ್ತೀನಿ. ಚಿಲ್ಡ್ರನ್, ನಾವು ಈಗ ಈ ಪ್ರಾಣಿಗಳನ್ನು ಯಾಕೆ ಸಾಕ್ತೀವಿ ಅಂತ ಹೇಳಿದೆ ನಾನು ಆಗಲೇ. ಎಸ್, ಆ ಪ್ರಾಣಿಗಳು ನಮಗೆ ಸಹಾಯ ಮಾಡುತ್ತೆ. ಏನೇನು ಸಹಾಯ ಮಾಡುತ್ತೆ? ನಾಯಿ ನಮಗೆ ಮನೆ ಕಾವಲು ಕಾಯುತ್ತೆ, ಹೌದು. ಆಮೇಲೆ ಕುದುರೆ ಇದೇನು ಮಾಡುತ್ತೆ? ವಸ್ತುಗಳನ್ನು ಸಾಗಿಸುತ್ತೆ. ಆದರೆ ಈಗ ನಾವು ಕಲಿತಾ ಇರೋದೇನು? ಕೌ ಬಗ್ಗೆ ಕಲಿತಾ ಇದ್ದೀವಿ, ಹೌದಲ್ವಾ? ಈ ಪದ್ಯದಲ್ಲಿ ಬರುವಂಥ ಕೌ ಹೇಗಿದೆ ನೋಡೋಣ. ಓಕೆ. ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್. ಏನು ಹಂಗಂತಂದರೆ ಫ್ರೆಂಡ್ಲಿ ಕೌ ಅಂದರೆ ಏನು? ಹೌದು, ತುಂಬ ಸ್ನೇಹಜೀವಿ. ಅದು ಯಾರಿಗೂ ತೊಂದರೆ ಮಾಡೋದಿಲ್ಲ. ಆಲ್ ರೆಡ್ ಆ್ಯಂಡ್ ವೈಟ್. ರೆಡ್ ಆ್ಯಂಡ್ ವೈಟ್ ಅಂದರೆ ಏನು? ಎಸ್, ಕೆಂಪು ಮತ್ತು ಬಿಳಿ ಬಣ್ಣದ ಹಸು. ಇದು ಏನು ಮಾಡುತ್ತಂಥದ್ದು ನೋಡೋಣ. ಐ ಲವ್ ವಿತ್ ಆಲ್ ಮೈ ಹಾರ್ಟ್. ನಾನು ನನ್ನ ಹೃದಯಪೂರ್ವಕವಾಗಿ ಅದನ್ನು ಪ್ರೀತಿ ಮಾಡ್ತೀನಿ. ಆ ಹಸುವನ್ನು, ನಾನು ಸಾಕಿರೋಂಥ ಹಸುವನ್ನು ನಾನು ತುಂಬ ಇಷ್ಟಪಡ್ತೀನಿ. ಏನು ಮಾಡುತ್ತಂಥದ್ದು? ಶಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್. ಕ್ರೀಮ್ ಅಂತಂದರೆ ಆಗ್ಲೇನಂತ ಹೇಳಿದೆ ನಾನು. ಎಸ್, ಕೆನೆ. ಕೊಡೋಂಥ ಹಾಲಲ್ಲಿ ಮೇಲೆ ಬರುತ್ತಲ್ಲ ಕೆನೆ, ಅದನ್ನು ಕೊಡುತ್ತೆ. ವಿತ್ ಆಲ್ ಹರ್ ಮೈಟ್. ಮೈಟ್ ಅಂದರೆ ಏನು? ಮೈಟ್ ಅಂದರೆ ಏನು ಮಕ್ಕಳ? ಎಸ್, ಶಕ್ತಿ. ತುಂಬ ಶಕ್ತಿ ಮೀರಿ ಅದೇನು ಮಾಡುತ್ತೆ? ಅದು ನಮಗೆ ಹಾಲನ್ನು ಕೊಡುತ್ತೆ. ಹಾಲಿಂದ ನಮಗೆ ಕ್ರೀಮ್ ಸಿಗುತ್ತೆ. ಏನು ಮಾಡ್ತೀವಿ ನಾವು ಆ ಕ್ರೀಮಿಂದ ಮಕ್ಕಳ? ಎಸ್, ಟು ಈಟ್ ವಿತ್ ಆ್ಯಪಲ್ ಟಾರ್ಟ್. ಏನು ಮಾಡ್ತೀವಂತೆ? ಟು ಈಟ್ ವಿತ್ ಆ್ಯಪಲ್ ಟಾರ್ಟ್. ನಾವು ಅದನ್ನು ಆ್ಯಪಲ್ ಕೇಕ್ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಒನ್? ಸಿ ಹಿಯರ್. ಶಿ ವಾಂಡರ್ಸ್ ಲೋಯಿಂಗ್ ಹಿಯರ್ ಆ್ಯಂಡ್ ದೇರ್. ವಾಂಡರ್ಸ್ ಅಂದರೆ ಆಗಲೇ ಏನಂತ ಹೇಳಿದೆ ನಾನು. ಎಸ್, ಗೊತ್ತು ಗುರಿ ಇಲ್ದಿರಂಗೆ ಅಲದಾಡೋವಂಥದ್ದು. ಇಲ್ಲೇ ಹೋಗಬೇಕು ಅಂತಿಲ್ಲ, ಹೌದಲ್ವಾ? ಈಗ ನಾವು ಹಸುನ ಹುಲ್ ಮೇಯೋದಕ್ಕೆ ತೊಗೊಂಡೋಗಿ ಬಿಟ್ಟರೆ ಏನು ಮಾಡುತ್ತದು? ಒಂದೇ ಕಡೆನೇ ಮೇಯ್ತಿರುತ್ತಾ? ಇಲ್ಲ, ಇಟ್ ವಿಲ್ ಬಿ ವಾಂಡ್ರಿಂಗ್. ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಿರ್ತದೆ. ಏನು ಮಾಡುತ್ತೆ ಓಡಾಡ್ಕೊಂಡದು? ಲೋಯಿಂಗ್ ಅಂದರೆ ಏನರ್ಥ? ಆಗ್ಲೇನಂತ ಹೇಳಿದೆ ನಾನು, ಹಸು ಮಾಡುವಂತಹ ಶಬ್ದ. ಅಂಬಾ ಅಂತ ಕೂಗುತ್ತಲ್ವ ಅದು, ಅದನ್ನು ಹೇಳೋದು. ಶಿ ವಾಂಡರ್ಸ್ ಲೋವಿಂಗ್ ಹಿಯರ್ ಆ್ಯಂಡ್ ದೇರ್. ಅದು ಗೊತ್ತು ಗುರಿ ಇಲ್ದಿರೋ ಹಾಗೆ ಅದು ಓಡಾಡ್ತಾ ಇರುತ್ತೆ.
ಹುಲ್ಲು ಮೇಯ್ಕೊಂಡು ಓಡಾಡ್ತಿರುತ್ತೆ. ಆ್ಯಂಡ್ ಯೆಟ್ ಶಿ ಕೆನಾಟ್ ಸ್ಟ್ರೇ, ಆದರೂ ಕೂಡ ಅದು ದಾರಿ ತಪ್ಪೋದಿಲ್ಲ. ನೀವು ಸಾಯಂಕಾಲ ಆದಮೇಲೆ ನೋಡಿ ಮಕ್ಕಳ, ಹಸು ಏನು ಮಾಡುತ್ತದು, ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಹೋಮ್, ಹೌದಲ್ವಾ? ಅದು ತಾನಾಗಿಯೇ ಮನೆ ದಾರಿ ಅದಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ, ಗುಂಪಲ್ಲಿ ಸೇರಿಕೊಳ್ಳುತ್ತೆ, ಮತ್ತೆ ಅದು ತನ್ನ ಮನೆಗೆ ವಾಪಸ್ ಬರುತ್ತೆ. ಎಲ್ಲೂ ಅದು ದಾರಿ ತಪ್ಪಿ ಹೋಗೋದಿಲ್ಲ. ಎಲ್ಲಿ ಸುತ್ತಾಡಿದ್ರೂ ಕೂಡ ಅದಕ್ಕೆ ಮನೆ ದಾರಿ ಚೆನ್ನಾಗಿ ಗೊತ್ತಾಗುತ್ತೆ. ಏನು ಮಾಡುತ್ತಂತೂ, ಆಲ್ ಇನ್ ದ ಪ್ಲೆಸೆಂಟ್ ಓಪನ್ ಏರ್. ಎಲ್ಲಿ ಅಂತ ಅದು ಓಡಾಡೋದು, ಪ್ಲೆಸೆಂಟ್ ಓಪನ್ ಏರ್. ಪ್ಲೆಸೆಂಟ್ ಅಂದರೆ ಆಗಲೇ ಏನಂತ ಹೇಳಿದೆ ನಾನು, ಎಸ್, ನೈಸ್, ಓಪನ್ ಏರ್, ತುಂಬ ಚೆನ್ನಾಗಿರುವಂತಹ ಸುಂದರವಾದಂಥ ಪ್ರದೇಶದಲ್ಲಿ ಓಪನ್ ಏರಲ್ಲಿ ಅದು ಹೊರಗಡೆ ಓಡಾಡುತ್ತೆ. ದ ಪ್ರೆಸೆಂಟ್ ಲೈಟ್ ಆಫ್ ಡೇ, ಏನಂಗಂದರೆ ಹಗಲು ಹೊತ್ತಿನಲ್ಲಿ, ಪ್ರೆಸೆಂಟ್ ಲೈಟ್ ಆಫ್ ಡೇ ಅಂದರೆ ಹಗಲು ಹೊತ್ತಿನಲ್ಲಿ ಅದು ಓಡಾಡುತ್ತೆ. ರಾತ್ರಿ ಹೊತ್ತಲ್ಲಿ ಹಸುಗಳು ಹಿಂಗೆ ಓಡಾಡುತ್ತಾ ಮಕ್ಕಳ? ಇಲ್ಲ, ಅದು ಎಲ್ಲಿರುತ್ತದು, ಮನೆಯಲ್ಲಿ ಶೆಡ್ಡಲ್ಲಿ ಇರುತ್ತೆ, ಹೌದಲ್ವಾ? ಏನು ಮಾಡುತ್ತೆ ಮತ್ತೆ ಅದು ನೋಡೋಣ ಈಗ. ಆ್ಯಂಡ್ ಬ್ಲೋನ್ ಬೈ ದ ವಿಂಡ್ಸ್ ದಟ್ ಪಾಸ್, ಅಂದರೆ ಏನರ್ಥ, ಗಾಳಿ ಬೀಸಿದಾಗ ಆಗ ಏನಾಗಿದೆಯಂತಲ್ಲಿ, ಆ್ಯಂಡ್ ವೆಟ್ ವಿತ್ ಆಲ್ ದ ಶಾಸ್, ಅದು ಓಡಾಡಬೇಕಾದ್ರೆ ಮಳೆ ಶುರು ಆಯಿತು. ಮಳೆ ಶುರು ಆದಾಗ ಏನಾಯ್ತು, ಅದು ಪೂರ್ತಿ ನೆಂದೋಯ್ತು. ವೆಟ್ ವಿತ್ ಆಲ್ ದ ಶವರ್ಸ್. ಶವರ್ಸ್ ಅಂದರೆ ಏನಂತ ಹೇಳಿದೆ ನಾನು, ಎಸ್, ಮಳೆ. ಆಮೇಲೆ ಏನು ಮಾಡುತ್ತಂತ, ಅದು ಮಳೇಲಿ ನೆನ್ಕೊಂಡು ತಕ್ಷಣ ಅದು ಬಂದ್ಬಿಡೋದಿಲ್ಲ. ಏನು ಮಾಡುತ್ತಂತೂ, ಶಿ ವಾಕ್ಸ್ ಅಮಾಂಗ್ ದ ಮೇಡೋ ಗ್ರಾಸ್. ಮೇಡೋ ಅಂದರೆ ಏನಂತ ಹೇಳಿದೆ ನಾನು, ಎಸ್, ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು. ಅಲ್ಲಿ ಇರುವಂಥ ಹುಲ್ಲಿನ ಮೇಲೆ ಅದು ಓಡಾಡುತ್ತೆ. ಆಮೇಲೆ ಏನು ಮಾಡುತ್ತಂಥದ್ದು, ಆ್ಯಂಡ್ ಈಟ್ಸ್ ದ ಮೀಡೋ, ಅಲ್ಲಿ ಬೆಳೆದಿರುವಂತಹ ಅದು ತಿನ್ನುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಪೊಯಮ್ ಚಿಲ್ಡ್ರನ್? ಈ ಪದ್ಯವನ್ನು ಬರೆದಿರುವಂಥವ್ರು ಯಾರು? ಎಸ್, ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಈ ಪದ್ಯನ ಬರೆದಿರೋದು ಯಾರು? ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಪೊಯಮ್ ಚಿಲ್ಡ್ರನ್? ಐ ವಿಲ್ ಆಸ್ಕ್ ಯು ಫ್ಯೂ ಕ್ವೆಶನ್ಸ್ ನೌ. You should answer me now. Shall we? See here. Answer the following questions. What does the cow give us? ಹಸು ನಮಗೆ ಏನು ಕೊಡುತ್ತೆ? ಏನು ಕೊಡುತ್ತೆ ಅಂತ ಹೇಳಿದೆ ನಾನು ಆಗಲೇ. ಎಸ್, ಏನು ಕೊಡುತ್ತದು? ಕ್ರೀಮ್. ದ ಕೌ ಗಿವ್ಸ್ ಅಸ್ ಕ್ರೀಮ್. ಏನು ಕೊಡುತ್ತದು? ದ ಕೌ ಗಿವ್ಸ್ ಅಸ್ ಕ್ರೀಮ್. ವೆರಿ ಗುಡ್. ವೇರ್ ಡಸ್ ಶಿ ವಾಕ್? ಅದು ಎಲ್ಲಿ ನಡೆದಾಡುತ್ತೆ, ಎಲ್ಲೆಲ್ಲಿ ಹೋಗುತ್ತೆ? ಇಲ್ಲಿ ಶಿ ಅಂತ ಹೇಳಿದ್ದಾರೆ, ಹಸು ಅಂತಂದರೆ ಶಿ ಅಂತ ಹೇಳಿದ್ದಾರೆ. ಶಿ ಅಂದರೆ ಏನು? ಹೌದು, ಹೆಣ್ಣು ಹಸು. ಅದಕ್ಕೆ ಹಸು ಅದು ಎಲ್ಲಿ ಓಡಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಓಡಾಡ್ತಾ ಇದೆ ಅದು? ಎಸ್, ಶಿ ವಾಕ್ಸ್ ಅಮಾಂಗ್ ದ ಮೇಡೋ ಗ್ರಾಸ್. ಎಸ್, ಶಿ ವಾಕ್ಸ್ ಅಮಾಂಗ್ ದ ಮೇಡೋ ಗ್ರಾಸ್. ಹಂಗಂದ್ರೆ ಏನರ್ಥ? ಎಸ್, ಅದು ಹುಲ್ಲಿನ ಮೇಲೆ ಅದು ಓಡಾಡುತ್ತೆ. ಮಕ್ಕಳೇ, ಯು ಶುಡ್ ಕಾಪಿ ದ ನೋಟ್ಸ್ ಆಲ್ಸೋ. You should write the answer for all these questions. You should copy it. Okay. Shall I ask the third one? What does she eat? ಹಸು ಏನು ತಿನ್ನುತ್ತಂತೆ? ಹಸು ಏನು ತಿನ್ನುತ್ತೆ? ಎಸ್, ವೆರಿ ಗುಡ್. ಶಿ ಈಟ್ಸ್ ದ ಮೀಡೋ ಫ್ಲಾಸ್. ಏನು ಮಾಡುತ್ತದು? ಶಿ ಈಟ್ಸ್ ದ ಮೇಡೋ ಫ್ಲಾಸ್. ಡಿಡ್ ಯು ಕಾಪಿ ಚಿಲ್ಡ್ರನ್? ಡಿಡ್ ಯು ಕಾಪಿ ಆಲ್ ದ ಕ್ವೆಶನ್ ಆನ್ಸರ್? Write it down children. Okay, see here. We'll go for the fourth one. In what kind of air does the cow wander? ಯಾವ ಥರ ಗಾಳಿನಲ್ಲಿ ಅದು ಹಸು ಓಡಾಡುತ್ತೆ? ಯಾವ ಥರ ಗಾಳಿ ಇರುತ್ತಲ್ಲಿ? ಎಸ್, ಪ್ಲೆಸೆಂಟ್ ಓಪನ್ ಏರ್. ಅಂದ್ರೇನು? ತುಂಬ ಚೆನ್ನಾಗಿರುವಂತಹ ಓಪನ್ ಏರ್ನಲ್ಲಿ. ಮನೆ ಒಳಗಡೆ ಓಡಾಡಲ್ಲ, ಅದು ಓಪನ್ ಏರ್ನಲ್ಲಿ ಓಡಾಡುತ್ತೆ. ದ ಕೌ ವಾಂಡರ್ಸ್ ಇನ್ ದ ಪ್ಲೆಸೆಂಟ್ ಓಪನ್ ಏರ್. ಹೂ ಹ್ಯಾಸ್ ರಿಟನ್ ದಿಸ್ ಪೊಯಮ್? ಈ ಪದ್ಯವನ್ನು ಬರೆದಿರೋಂಥದ್ದು ಯಾರು ಮಕ್ಕಳ? ಎಸ್, ಯಾರು ಅಂತ ಹೇಳಿದೆ ನಾನಾಗಲೇ. ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಹ್ಯಾಸ್ ರಿಟನ್ ದಿಸ್ ಪೊಯಮ್. ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಹ್ಯಾಸ್ ರಿಟನ್ ದಿಸ್ ಪೊಯಮ್. ವೆರಿ ಗುಡ್. ಡಿಡ್ ಯು ಕಾಪಿ ದ ನೋಟ್ಸ್ ಚಿಲ್ಡ್ರನ್? Copy all the answers children. Shall we go for the next exercise? Yes, see here. You have matched the animals with their sounds. ಅಂತಂದರೆ ಈ ಕಡೆ ನಾವು ಪ್ರಾಣಿಗಳ ಹೆಸರುಗಳನ್ನು ಕೊಟ್ಟಿದ್ದೀವಿ, ಈ ಕಡೆ ಪ್ರಾಣಿ ಮಾಡೋಂಥ ಶಬ್ದವನ್ನು ಕೊಟ್ಟಿದ್ದೀವಿ. ಓಕೆ, ನೀವೇನು ಮಾಡಬೇಕು? ಪ್ರಾಣಿ ಜೊತೆಗೆ ಅದು ಮಾಡೋಂಥ ಶಬ್ದವನ್ನು ನೀವು ಮ್ಯಾಚ್ ಮಾಡಬೇಕು. ಮಾಡೋಣವಾ ಮಕ್ಕಳ? ಪ್ರಾಣಿಗಳು, ವಾಟ್ ಆರ್ ದ
sounds made by all these animals. You should match the sound with the animals. Will you do? Okay, I'll show you this one. See here, cow. ಕೌ ಏನು ಸೌಂಡ್ ಮಾಡುತ್ತೆ ಅಂತ ಆಗಲೇ ಹೇಳಿದೆ ನಾನು. ಎಸ್, ಮೂಸ್. ಏನು ಮಾಡುತ್ತೆ ಅದು? ಎಸ್, ಮೂ. ಕೇಳಿಸ್ಕೊಳ್ಳಿ ಶಬ್ದ ಮಕ್ಕಳು, ಅದನ್ನು ಏನು ಸೌಂಡ್ ಮಾಡುತ್ತೆ ಹೇಳಿ ನೋಡೋಣ. ಎಸ್, ಇಟ್ಸ್ ಕಾಲ್ಡ್ ಮೂಸ್. ಕೌ ಮಾಡೋವಂಥ ಶಬ್ದಕ್ಕೆ ಏನಂತ ಹೇಳ್ತೀವಿ ನಾವು? ಮೂಸ್. ವೆರಿ ಗುಡ್. ನೆಕ್ಸ್ಟ್ ಒನ್ ಏನಿದೆ? ಕ್ಯಾಟ್. ಕ್ಯಾಟ್ ಏನು ಶಬ್ದ ಮಾಡುತ್ತೆ? ಹೇಗೆ ಶಬ್ದ ಮಾಡುತ್ತೆ? ವೆರಿ ಗುಡ್. ಕೇಳಿಸ್ಕೊಳ್ಳಿ ಇದನ್ನು. ವೆರಿ ಗುಡ್. ಮ್ಯೂಸ್. ಕ್ಯಾಟ್ ಏನು ಮಾಡುತ್ತೆ? ಮ್ಯೂಸ್. ವೆರಿ ಗುಡ್. ಮತ್ತು ನೆಕ್ಸ್ಟ್ ಒನ್ ಏನು? ಡಾಗ್. ಡಾಗ್ ಯಾವ ಥರ ಸೌಂಡ್ ಮಾಡುತ್ತೆ ಕೇಳಿಸ್ಕೊಳ್ಳಿ ನೋಡೋಣ. ಅದಕ್ಕೇನಂತ ಹೇಳ್ತೀವಿ ನಾವು? ಎಸ್, ಏನಂತ ಸೌಂಡ್ ಮಾಡ್ತಾ ಇದೆ ಅದು? ಬೌ ಬೌ ಅಂತ ಸೌಂಡ್ ಮಾಡ್ತಾ ಇದೆ ಅಲ್ವಾ? ಅದಕ್ಕೇನಂತ ಕರಿತೀವಿ ನಾವು? ಬಾರ್ಕ್ ಅಂತ ಕರಿತೀವಿ. ಡಾಗ್ ಮಾಡೋಂಥ ಸೌಂಡ್ಗೆ ಏನಂತ ಕರಿತೀವಿ ನಾವು? ಬಾರ್ಕ್ ಅಂತ ಕರಿತೀವಿ. ವೆರಿ ಗುಡ್. ಶೀಪ್. ಶೀಪ್ ಅಂದರೆ ಏನು ಮಕ್ಕಳ? ಏನು ಶೀಪ್ ಅಂದರೆ? ಎಸ್, ಕುರಿ. ಕುರಿ ಯಾವ ಥರ ಸೌಂಡ್ ಮಾಡುತ್ತೆ ಹೇಳಿ ನೋಡೋಣ. ಕುರಿ ಏನು ಸೌಂಡ್ ಮಾಡುತ್ತೆ? ಕೇಳಿಸ್ಕೊಳ್ಳಿ ಅದನ್ನು. ಎಸ್, ಮ್ಯಾ ಅಂತ ಸೌಂಡ್ ಮಾಡುತ್ತಲ್ವಾ? ಎಸ್, ವೆರಿ ಗುಡ್. ಅದು ಆ ಸೌಂಡನ್ನ ನಾವೇನಂತ ಕರಿತೀವಿ ನೋಡಿ? ಬ್ಲೀಡ್ಸ್. ಶೀಪ್ ಮಾಡೋಂಥ ಸೌಂಡ್ಗೆ ಏನಂತ ಕರಿತೀವಿ ನಾವು? ಬ್ಲೀಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನಿದೆ ಅನಿಮಲ್ಲು? ಎಸ್, ಎಲಿಫ್ಯಾಂಟ್. ಎಲಿಫ್ಯಾಂಟ್ ಏನು ಸೌಂಡ್ ಮಾಡುತ್ತೆ ಕೇಳಿಸ್ಕೊಳ್ಳಿ. ಏನು ಸೌಂಡ್ ಮಾಡುತ್ತೆ ಕೇಳಿಸ್ಕೊಳ್ಳಿ ನೋಡೋಣ ಅದನ್ನು. ಎಸ್, ಆ ಶಬ್ದಕ್ಕೆ ನಾವೇನಂತ ಕರಿತೀವಿ? ಟ್ರಂಪೆಟ್ಸ್. ಏನಂತ ಕರಿತೀವಿ ನಾವು ಅದನ್ನು? ಟ್ರಂಪೆಟ್ಸ್ ಅಂತ ಕರಿತೀವಿ. ಮಕ್ಕಳ, ನೀವೇನು ಮಾಡಬೇಕು ಅಂತಂದರೆ ಆ ಕೌ ಮಾಡೋಂಥ ಸೌಂಡನ್ನು ನೀವು ಈ ಬ್ರ್ಯಾಕೆಟಲ್ಲಿ ಬರಿಬೇಕು. ಓಕೆ, ಏನು ಶಬ್ದ ಮಾಡುತ್ತೆ ಅದನ್ನು ನೀವು ಲೈನ್ ಹೇಳ್ದಿದ್ದೀರಲ್ವಾ, ಆ ಲೈನ್ ಎಳೆದಿರೋದನ್ನು ನೀವೇನು ಮಾಡಬೇಕು? ಈ ಬ್ರ್ಯಾಕೆಟಲ್ಲಿ ಬರಿಬೇಕು. ನೆಕ್ಸ್ಟು ಅದೇ ಥರನೇ ಕ್ಯಾಟ್ ಮಾಡೋಂಥ ಸೌಂಡು ಅದ್ರ ಎದುರುಗಡೆ ಬರಿಬೇಕು. ಡಾಗ್ ಮಾಡೋಂಥ ಸೌಂಡು ಅದ್ರ ಎದುರುಗಡೆ ಬರಿಬೇಕು. ಶೀಪ್ ಮಾಡೋಂಥ ಸೌಂಡು ಅದ್ರ ಎದುರುಗಡೆ ಬರಿಬೇಕು. ಎಲಿಫೆಂಟ್ ಮಾಡೋ ಸೌಂಡು ಕೂಡ ಅದ್ರ ಎದುರುಗಡೆ ಬರಿಬೇಕು. ನೀವು ಮ್ಯಾಚ್ ಮಾಡಿದ್ದೀರಲ್ವ, ಈಗ ಮ್ಯಾಚ್ ಮಾಡಿರುವಂಥದ್ದನ್ನು ನೀವಿಲ್ಲಿ ಎದುರುಗಡೆ ಬರಿಬೇಕು. ಬರಿತೀರಾ ಮಕ್ಕಳ? ಓಕೆ, ಕಾಪಿ ಇಟ್ ಡೌನ್. ನೌ ಚಿಲ್ಡ್ರನ್, ಯು ಮ್ಯಾಚ್ ದ ಸೌಂಡ್ ವಿತ್ ದ ಅನಿಮಲ್, ಇಸಂಟ್ ಇಟ್? ನೀವು ಪ್ರಾಣಿಗಳ ಶಬ್ದವನ್ನು ಪ್ರಾಣಿಯೊಂದಿಗೆ ನೀವೇನು ಮಾಡಿದ್ರಿ? ಮ್ಯಾಚ್ ಮಾಡಿದ್ರಿ. ಬರೆದಿದ್ದಾಯ್ತಲ್ವಾ? ಈಗ ನೀವು ಕೌ ಬಗ್ಗೆ ತಿಳ್ಕೊಂಡ್ರಿ, ಹೌದಲ್ಲ ಮಕ್ಕಳ? ಈಗ ಕೌ ಬಗ್ಗೆ ಕೆಲವೊಂದು ಸೆಂಟೆನ್ಸ್ನ ಹೇಳ್ತೀರಾ ನೀವು? ಹೇಳ್ತೀರಾ ನೋಡೋಣ. ಎಲ್ಲ ನಿಮ್ಮ ಬುಕ್ ತಗೊಳ್ಳಿ ನೋಡೋಣ. ಓಪನ್ ಯುವರ್ ಬುಕ್ ಚಿಲ್ಡ್ರನ್. ಟೇಕ್ ಯುವರ್ ಬುಕ್. ನೌ ಯು ಹ್ಯಾವ್ ಟು ರೈಟ್ ಫ್ಯೂ ಸೆಂಟೆನ್ಸ್ ಅಬೌಟ್ ಕೌ. ವಿಲ್ ಯು ಡೂ ಇಟ್? Okay, take your book and write children. Let me see. Now start writing. We'll see it later. I'll show you the sentence, but first you try to write about cow. ನೀವು ಕೌ ಬಗ್ಗೆ ಏನು ಗೊತ್ತು ಅದನ್ನು ಒಂದು 4-5 ಸೆಂಟೆನ್ಸಲ್ಲಿ ಬರೀರಿ ಮಕ್ಕಳ ನೋಡೋಣ. ಬರೀರಿ ನೋಡೋಣ. ವೆರಿ ಗುಡ್. ಐ ನೋ ಯು ಆರ್ ಆಲ್ ರೈಟಿಂಗ್. ವೆರಿ ಗುಡ್. ಶಲ್ ವಿ ಸಿ? ಸಿ ಹಿಯರ್. ದ ಕೌ. ಈಗ ಹಸುವಿನ ಬಗ್ಗೆ ಏನು ಬರಿಬೋದು ಅಂತ ಕೆಲವೊಂದು ವಾಕ್ಯಗಳನ್ನ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಬರೆದಿದ್ದೀರಾ ಅಂತ ಗೊತ್ತು ನನಗೆ, ಬಟ್ ಐ ವಿಲ್ ಗಿವ್ ಯು ಫ್ಯೂ ಎಕ್ಸಾಂಪಲ್. ಏನು ಬರಿಬೋದು ಅದ್ರ ಬಗ್ಗೆ ಅನ್ನೋದನ್ನು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕೌ ಈಸ್ ಅ ಡೊಮೆಸ್ಟಿಕ್ ಅನಿಮಲ್. ಏನು ಕೌ ಈಸ್ ಅ ಡೊಮೆಸ್ಟಿಕ್ ಅನಿಮಲ್ ಅಂದರೆ ಏನು? ಡೊಮೆಸ್ಟಿಕ್ ಅನಿಮಲ್ ಅಂದರೆ ಆಗಲೇ ಏನು ಹೇಳ್ತಿಲ್ಲ ನಾನು? ಎಸ್, ಸಾಕು ಪ್ರಾಣಿ. ಹಸು ಒಂದು ಸಾಕು ಪ್ರಾಣಿ, ಹೌದಲ್ಲ ಮಕ್ಕಳ? ಎಸ್. ಶಲ್ ವಿ ಗೋ ಫಾರ್ ದ ಸೆಕೆಂಡ್ ಒನ್? ನೋಡಿ, ಶಿ ಗಿವ್ಸ್ ಅಸ್ ಮಿಲ್ಕ್. ಹಸು ನಮ್ಗೆ ಏನು ಕೊಡುತ್ತೆ? ಎಸ್, ಹಾಲು ಕೊಡುತ್ತೆ, ಹೌದಲ್ವಾ? ಓಕೆ, ಸಿ ಹಿಯರ್. ಶಿ ಹ್ಯಾಸ್ 2 eyes, 2 ears, 4 legs and a long tail. ಹೌದಲ್ಲ ಮಕ್ಕಳ? ನೋಡಿ, ಹಸುಗೆ 2 ಕಣ್ಣಿದೆ, 2 ಕಿವಿಗಳಿದೆ, 4 ಕಾಲುಗಳಿದೆ ಹಾಗೂ ಲಾಂಗ್ ಟೇಲ್. ಟೇಲ್ ಅಂದರೆ ಏನು ಮಕ್ಕಳ? ಎಸ್, ಉದ್ದನೆಯ ಬಾಲ. ವೆರಿ ಗುಡ್. ಸಿ ಹಿಯರ್ ಒನ್ ಮೋರ್. ಶಿ ಈಟ್ಸ್ ಗ್ರಾಸ್ ಆ್ಯಂಡ್ ಗ್ರೇನ್ಸ್. ಹಸು ಏನು ತಿನ್ನುತ್ತೆ ಮಕ್ಕಳೇ? ಏನು ತಿನ್ನುತ್ತೆ? ಹುಲ್ಲು. ಏನು ತಿನ್ನುತ್ತೆ?
ಹುಲ್ಲು ಮತ್ತು ಗ್ರೇನ್ಸ್. ಗ್ರೇನ್ಸ್ ಅಂದರೆ ಏನು? ಆಹಾರ ಧಾನ್ಯಗಳು. ಆಹಾರ ಧಾನ್ಯವನ್ನು ಅದು ತಿನ್ನುತ್ತೆ. ಶಿ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್. ಮಕ್ಕಳ, ನಿಮಗೆ ಹಸುನ ಇನ್ನೊಂದು ಹೆಸರಿಂದ ಕರೀತಾರೆ. ಗೊತ್ತಾ ನಿಮಗೇನು ಅಂತ? ಹೇಳಿ ನೋಡೋಣ. ಹೇಳಿ. ಎಸ್, ಕಾಮಧೇನು. ಏನಂತ ಕರೀತಾರೆ? ಕಾಮಧೇನು. ವೆರಿ ಗುಡ್. ಗೊತ್ತಿತ್ತಾ ಮಕ್ಕಳೇ ನಿಮಗೆ ಈ ಹೆಸರು? ಎಸ್. ಸಿ ದ ನೆಕ್ಸ್ಟ್ ಒನ್. ದ ಕೌ ಡಂಗ್ ಈಸ್ ಯೂಸ್ಡ್. ಕೌ ಡಂಗ್ ಅಂದರೆ ಏನು ಮಕ್ಕಳ? ಎಸ್, ಸಗಣಿ. ಹಸು ನಮಗೆ ಕೊಡೋಂಥ ಸಗಣಿನ ನಾವೇನಕ್ಕೆ ಬಳಸ್ತೀವಿ? ಹೇಳಿ ನೋಡೋಣ. ಇದೆಲ್ಲರಿಗೂ ಗೊತ್ತು. ಹಸು ಸಗಣಿಯನ್ನು ನಾವು ಏನಕ್ಕೆ ಬಳಸ್ತೀವಿ? ಟೆಲ್ ಮಿ ಚಿಲ್ಡ್ರನ್. ಎಸ್, ಏನಕ್ಕೆ? ಆ್ಯಸ್ ಫರ್ಟಿಲೈಸರ್ ಆ್ಯಂಡ್ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್. ಓಕೆ ಮಕ್ಕಳ, ನಾವು ಕೌ ಡಂಗನ್ನು ಫರ್ಟಿಲೈಸರ್ ಮತ್ತು ಗ್ಯಾಸ್ ಪ್ರೊಡಕ್ಷನ್, ಬಯೋಗ್ಯಾಸ್ ಪ್ರೊಡಕ್ಷನ್ಗಾಗಿ ನಾವು ಇದನ್ನು ಬಳಸ್ತೀವಿ. ಓಕೆ, ನಾವು ಐ ಆಮ್ ಗೋಯಿಂಗ್ ಟು ಗಿವ್ ಯು ಹೋಮ್ವರ್ಕ್. ನೀವು ಕ್ವಶನ್ ಆನ್ಸರ್ ಬರ್ಕೊಂಡಿದ್ದೀರಲ್ವಾ? ಅದೇ ಕ್ವಶನ್ಸ್ ನಾನು ಇವಾಗ ನಿಮಗೆ ಕ್ವಶನ್ಸ್ ಕೊಡ್ತೀನಿ. ಯು ಹ್ಯಾವ್ ಕಾಪಿಡ್ ದ ನೋಟ್ಸ್. ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಇನ್ ಯೋರ್ ಹೋಮ್ವರ್ಕ್ ಆ್ಯಂಡ್ ಶೋ ಇಟ್ ಯೋರ್ ಟೀಚರ್. ಸಿ ಹಿಯರ್. Answer the following questions. What does the cow give us? ಈ ಪ್ರಶ್ನೆಗಳನ್ನೆಲ್ಲ ನೀವು ಬರ್ಕೊಳ್ಳಿ. ಬರ್ಕೊಂಡು ಈ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ ನಿಮ್ಮ ಟೀಚರ್ಗೆ ನೀವು ತೋರಿಸ್ಬೇಕು. ಕಾಪಿ ಇಟ್ ಡೌನ್ ಚಿಲ್ಡ್ರನ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ. ಯು ಶುಡ್ ಕಾಪಿ ಇಟ್. ಓಕೆ. ಇನ್ನೊಂದು ಎಕ್ಸಸೈಸ್ ಇದೆ, ಲಾಸ್ಟಲ್ಲಿರೋಂಥ ಎಕ್ಸಸೈಸು ನೋಡಿ. ಎಸ್, ಲಿಸ್ಟ್ ದೀಸ್ ಅನಿಮಲ್ಸ್ ಅಂಡರ್ ಡೊಮೆಸ್ಟಿಕ್ ಅನಿಮಲ್ಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್. ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಡೊಮೆಸ್ಟಿಕ್ ಅನಿಮಲ್ ಅಂದ್ರೇನು, ವೈಲ್ಡ್ ಅನಿಮಲ್ ಅಂದರೆ ಏನು ಅಂತ ಹೇಳಿದೆ ನಾನು. ಹೌದಲ್ವ ಮಕ್ಕಳ? ಏನು ಡೊಮೆಸ್ಟಿಕ್ ಅನಿಮಲ್ ಅಂದರೆ ಏನು? ಎಸ್, ಸಾಕು ಪ್ರಾಣಿಗಳು. ಯಾವುದು? ನಾವು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು. ಯಾವ್ದ್ಯಾವ್ದು ಅಂತ ಹೇಳಿದೆ ನಾನಾಗಲೇ. ಎಸ್, ಡಾಗ್, ಕ್ಯಾಟ್, ವೆರಿ ಗುಡ್. ಆಮೇಲೆ ಕೌ, ವೆರಿ ಗುಡ್. ಆಮೇಲೆ ಶೀಪ್, ವೆರಿ ಗುಡ್. ಓಕೆ, ವೈಲ್ಡ್ ಅನಿಮಲ್ ಅಂತಂದರೆ ಏನಂತ ಹೇಳಿದೆ ನಾನು? ಎಸ್, ವೈಲ್ಡ್ ಅನಿಮಲ್ ಅಂದರೆ ಏನು? ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು. ಯಾವ್ದ್ಯಾವುದದು? ಎಸ್, ಲಯನ್, ಟೈಗರ್, ವೆರಿ ಗುಡ್. ಜಿರಾಫ್, ಬೇರ್. ಓಕೆ, ಈಗ ಇಲ್ಲಿ ಕೆಲವೊಂದು ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಆ ಪ್ರಾಣಿಗಳ ಹೆಸರನ್ನು ನೀವೇನು ಮಾಡಬೇಕು? ಡೊಮೆಸ್ಟಿಕ್ ಅನಿಮಲ್ ಮತ್ತು ವೈಲ್ಡ್ ಅನಿಮಲ್ಸ್ ಅಂತ ಹೇಳಿ 2 ಕಾಲಮ್ ಇದೆ. ಅದ್ರ ಕೆಳಗಡೆ ನೀವು ಆನ್ಸರನ್ನು ಬರಿಬೇಕು. ಬರಿತೀರಾ ಮಕ್ಕಳ? ಮೇಲ್ಗಡೆ ನೋಡಿ ಫಾಕ್ಸ್ ಅಂತ ಇದೆ. ಫಾಕ್ಸು ಯಾವ ಪ್ರಾಣಿ ಲಿಸ್ಟಿಗೆ ಬರುತ್ತೆ? ಇದು ಯಾವುದಕ್ಕೆ ಬರುತ್ತೆ? ಡೊಮೆಸ್ಟಿಕ್ ಅನಿಮಲ್ಸಾ ವೈಲ್ಡ್ ಅನಿಮಲ್ಸಾ? ಎಸ್, ವೈಲ್ಡ್ ಅನಿಮಲ್ಸ್ಗೆ ಬರುತ್ತೆ. ಟೈಗರ್ ಯಾವುದಕ್ಕೆ ಬರುತ್ತೆ? ಅದು ಕೂಡ ವೈಲ್ಡ್ ಅನಿಮಲ್ಸ್ಗೆ ಬರುತ್ತೆ. ಡಾಗ್ ಯಾವುದಕ್ಕೆ ಬರುತ್ತೆ? ಎಸ್, ಡೊಮೆಸ್ಟಿಕ್ ಅನಿಮಲ್ಗೆ ಬರುತ್ತೆ. ವೆರಿ ಗುಡ್. ಇದೇ ಥರ ಎಲ್ಲ ಪ್ರಾಣಿಗಳ ಹೆಸರುಗಳು ಇಲ್ಲಿರೋಂಥದ್ದನ್ನು ನೀವು ಡೊಮೆಸ್ಟಿಕ್ ಅನಿಮಲ್ ಮತ್ತು ವೈಲ್ಡ್ ಅನಿಮಲ್ ಆಗಿ ಅದನ್ನು ಲಿಸ್ಟ್ ಮಾಡಿ ಬರಿಬೇಕು. ವಿಲ್ ಯು ರೈಟ್ ಇಟ್ ಡೌನ್? ವೆರಿ ಗುಡ್. ಆ್ಯಂಡ್ ಶೋ ಇಟ್ ಯುವರ್ ಟೀಚರ್. ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್ ಚಿಲ್ಡ್ರನ್. ಥ್ಯಾಂಕ್ ಯು. ಐ ಆಮ್ ಅನಿತಾ ಶೋಭಿನಿ ಫ್ರಮ್ GMPS ಬ್ಯಾಟ್ರಾಯನ್ಪುರ, South to Bangalore.